ಇವೆಲ್ಲರೂ ಕೂಡ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇರ. ಆದರೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಲ್ಲಿ ಸಾಕಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಏನೇನು ಮಿಸ್ಟೇಕ್ಗಳನ್ನ ಮಾಡ್ತಾರೆ ಅನ್ನೋದನ್ನ ಫಸ್ಟೇ ಹೇಳ್ಬಿಡ್ತೀನಿ. ನೀವು ಯಾರು ಕೂಡ ಒಂದು ಮಿಸ್ಟೇಕ್ಗಳನ್ನ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಆಪ್ಷನ್ ಎಂಟ್ರಿ ಬಗ್ಗೆನೇ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇನ್ನು ಮುಂದೆ KCT ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಇನ್ನೊಂದ್ಸಲಿ ರಿಮೈಂಡರ್ ಕೊಡ್ತಾ ಇದ್ದೀನಿ. ಇವತ್ತು ನಿಮಗೆ DD ಚಂದನದಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಇದೆ. ಒಂದು 7:30 ಸ್ಟಾರ್ಟ್ ಆಗ್ತಿದೆ. ಅಟೆಂಡ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿಗೇನೋ ವೆಯ್ಟ್ ಮಾಡ್ತಾ ಇರ. ಇಲ್ಲಿ ಆಪ್ಷನ್ ಎಂಟ್ರಿ ಅಂದರೆ ಏನಂದರೆ, ನೀವು ಕಾಲೇಜಸ್ನ ಅಲ್ಲಿ ಕೊಡಬೇಕಾಗತ್ತೆ. ಫಸ್ಟ್ ನಿಮಗೆ ಯಾವ್ಯಾವ ಕಾಲೇಜಸ್ ಬೇಕು ಅನ್ನೋದನ್ನ ಲಿಸ್ಟ್ ಮಾಡಿಕೊಂಡು ಕೊಡಬೇಕಾಗುತ್ತೆ. ಅದ್ರ ಬೇಸಿಸ್ ಮೇಲೆ ಅವರು ನಿಮಗೆ ಸೀಟ್ನ ಅಲಾಟ್ ಮಾಡ್ತಾರೆ, ಸರಿನಾ? ಮತ್ತು ಮೇಯ್ನಾಗಿ ತಿಳ್ಕೊಳ್ಳಿ, ಇಲ್ಲಿ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಯಾವ್ಯಾವ ಕೋರ್ಸ್ಗೆ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ ನೋಡಿ, ಕೋರ್ಸಸ್ಗಳು ಮೆಡಿಕಲ್, ಡೆಂಟಲ್, ಆಯುಷ್, ಆರ್ಕಿಟೆಕ್ಚರ್ ಅಂತ ಎಲ್ಲ ಕೋರ್ಸ್ಗೂ ಕೂಡ ಸೇರಿಸಿ ಒಂದೇ ಆಪ್ಷನ್ ಎಂಟ್ರಿ ಇರುತ್ತೆ. ಕೆಲವ್ರ ಕನ್ಫ್ಯೂಷನ್ ಏನಂದರೆ, ಇವಾಗ ಇಂಜಿನಿಯರಿಂಗ್ಗೆ ಸಪ್ರೇಟ್ ಆಪ್ಷನ್ ಇರುತ್ತೆ, BSc ಅಗ್ರಿಗೆ ಸಪ್ರೇಟ್ ಆಪ್ಷನ್ ಇರುತ್ತೆ, ನಂತರ ಇಲ್ಲಿ ಫಾರ್ಮಸಿಗೆ ಸಪ್ರೇಟ್ ಆಪ್ಷನ್ ಇರುತ್ತೆ. ನಾನು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಸಾಕು ಅಂತ ಅನ್ಕೋಬಿಟ್ಟಿರ್ತಾರೆ. ಆ ರೀತಿ ಇರಲ್ಲ. ಎಲ್ಲ ಕೋರ್ಸ್ಗೂ ಕೂಡ ಅಟ್ ಎ ಟೈಮಲ್ಲಿ ಆಪ್ಷನ್ ಎಂಟ್ರಿ ನಡೆಯುತ್ತೆ. ನೀವು ಯಾವೊಂದು ಕೋರ್ಸ್ಗೆ ಅಡ್ಮಿಷನ್ ಆಗಬೇಕು ಅಂತ ಇರಲ್ಲ, ಅದನ್ನ ಕರೆಕ್ಟಾಗಿ ನೀವು ಪ್ರಿಯಾರಿಟಿ ಮಾಡಿಕೊಂಡು ಆಮೇಲೆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇವಾಗ ಏನೇನು ಮಿಸ್ಟೇಕ್ಗಳನ್ನ ಮಾಡ್ತಾರೆ ಆಪ್ಷನ್ ಎಂಟ್ರಿಲಿ ಅದನ್ನು ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಇಲ್ಲಿ ಎಡಿಸ್ ಮಾಡಿ ಅಂತ ಯಾವ್ದಾದ್ರು ಬ್ರೌಸರ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCT ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋರ್ಸ್ ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಅಪ್ಡೇಟ್ ಬಂದಿದೆ, ಚೆಕ್ ಮಾಡಿ. ಯಾರಾದರೂ ಲಾಗಿನ್ ಇಶ್ಯೂನ ಫೇಸ್ ಮಾಡ್ತಿದ್ದಾರೆ, ನೀವು ಪೇಮೆಂಟ್ ಮಾಡಿರುವಂಥ ಸ್ಕ್ರೀನ್ಶಾಟು ಮತ್ತು ಮೇಲ್ ID ಏನು ಯೂಸ್ ಮಾಡಿರ್ತಾರೆ ಪೇಮೆಂಟ್ಗೆ, ಅದನ್ನ ಈ ಒಂದು ಮೇಲ್ ಅಡ್ರೆಸ್ಗೆ ಅಥವಾ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ತಲೆ ಕೆಡ್ಸ್ಕೊಬಿಡಿ. ಮತ್ತು ಯಾರಾದರೂ ಕೋರ್ಸ್ ಪರ್ಚೇಸ್ ಮಾಡಿಲ್ಲ ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಾಳೆ ಎಂಡ್ ಆಗ್ತಿದೆ. ನಾಳೆನೇ ಲಾಸ್ಟ್ ಡೇಟು ಆಫರ್ ಪ್ರೈಸು. ಅದಕ್ಕೋಸ್ಕರ ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇರಾ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ನಿಮಗೆ ನೆನಪಿರಲಿ, ಮಾಕ್ ರೌಂಡ್ ಅಂತ ಸ್ಟಾರ್ಟ್ ಆಗುತ್ತೆ. ಆ ಒಂದು ಮಾಕ್ ರೌಂಡ್ ಅಂದರೆ ಒಂಥರ ಟ್ರಯಲ್ ರೌಂಡು. ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ತಿಳ್ಕೊಳ್ಳೋಕ್ಕೆ. ಅಲ್ಲಿ ನಿಮಗೆ ಸೀಟ್ ಸಿಗೋದು ಸಿಗ್ಬೋದು, ಫಸ್ಟ್ ರೌಂಡಲ್ಲಿ ಸಿಗದೇನೂ ಕೂಡ ಇರ್ಬೋದು. ಅದು ಗ್ಯಾರಂಟಿ ಇಲ್ಲ, ಸುಮ್ಮನೆ ಒಂಥರ ಫೇಕ್ ಆಪ್ಷನ್ ಎಂಟ್ರಿ ಥರ ಮಾಕ್ ರೌಂಡ್ ಅಂದರೆ ನಿಮಗೆ ಟ್ರಯಲ್ ಥರ ಅದು. ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ ಸಾಕಷ್ಟು ಜನ ಮಾಡೋ ಮಿಸ್ಟೇಕ್ ಏನಂದರೆ, ಇಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಮಾಡ್ಕೋತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆವಾಗ ಕಾಲೇಜಸ್ನ ಹುಡುಕ್ತಾ ಇರ್ತಾರೆ, ಯಾವ ಕಾಲೇಜಸ್ ಕೊಡಬೇಕು, ನೆಕ್ಸ್ಟ್ ಯಾವ ಕಾಲೇಜಸ್ನ ಕೊಡಬೇಕು, ಇವಾಗ 2 ಸೆಲೆಕ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಯಾವ ನಂಬರ್ ಕೊಡಲಿ ಅಂತ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಅಲ್ಲಿ ಕರೆಕ್ಟಾಗಿ ಪ್ರಿಯಾರಿಟಿನ ಕೊಡೋಕ್ಕಾಗಲ್ಲ. ನೀವು ಫಸ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಲಿಸ್ಟ್ ಏನೇನು ಕೊಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲನೂ ಕೂಡ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೋಬೇಕು. ಕಾಲೇಜ್ ಕೋಡು ಬರೆದಿಟ್ಕೋಬೇಕು, ಕಾಲೇಜ್ ನೇಮು ಕೂಡ ಬರೆದಿಟ್ಕೋಬೇಕು, ಇಂಜಿನಿಯರಿಂಗ್ ಆದರೆ ಬ್ರ್ಯಾಂಚು ಕೂಡ ಬರೆದಿಟ್ಕೋಬೇಕು. ಕರೆಕ್ಟಾಗಿ ಪ್ರಿಯಾರಿಟಿ ಮಾಡಿಕೊಂಡು 1 ಶೀಟ್ ಅಥವಾ 2 ಶೀಟು ಎಷ್ಟು ಕಾಲೇಜಸ್ನ ಕೊಡಬೇಕು ಅಂದ್ಕೊಂಡಿದ್ರೆ ಆಪ್ಷನ್ ಎಂಟ್ರಿಗೆ ಆ ಒಂದು ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು, ಸರಿನಾ? ನೀವೇನಾದರೂ ಕೋರ್ಸ್ನ ಬೈ ಮಾಡಿದ್ರೆ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಕೋರ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಪ್ಡೇಟ್ನ ಕೊಟ್ಟಿದ್ದೀನಿ. ಚೆಕ್ ಮಾಡ್ಕೊಳ್ಳಿ ನೀವು ಪರ್ಚೇಸ್ ಮಾಡಿರೋರು ಮಾತ್ರ. ನೀವು ಮಾಡಿಲ್ಲ ಅಂದರೆ ಆ ರೀತಿ ಲಿಸ್ಟ್ನ ಬರೆದಿಟ್ಕೊಳ್ಳಿ, ಸರಿನಾ? ನಂತರ ಆಪ್ಷನ್ ಎಂಟ್ರಿ ಲಿಸ್ಟ್ ಏನೋ ಬರೆದಿಟ್ಕೊಂಡ್ರಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಎಲ್ಲ ಓಪನ್ ಆದಮೇಲೆ ನೀವು ಕಾಲೇಜಸ್ನ ಇವಾಗ ಏನು ಮಾಡ್ತೀರಿ ಅಂದರೆ ಆಪ್ಷನ್ ಪ್ರಿಯಾರಿಟಿ ಕೊಡ್ತಾ ಬರ್ತೀರಾ. 1, 2, 3 ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕಾಲೇಜ್ ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದು 10 ಕಾಲೇಜ್ನ ಕೊಡ್ತೀರಾ. 10 ಕಾಲೇಜ್ ಕೊಟ್ಟಿದ ತಕ್ಷಣ ನೀವು ಇಮಿಡಿಯೇಟಾಗಿ ಅಲ್ಲಿ ಸೇವ್ ಮಾಡ್ತಾ ಬರಬೇಕಾಗತ್ತೆ. ನೀವು ಒಂದು 50-100 ಕೊಟ್ಬಿಟ್ಟು ಸೇವ್ ಮಾಡ್ತೀನಿ ಅಂದರೆ ಅದು ಎರರ್ ಉಂಟಾಗುತ್ತೆ. ತಿರ್ಗಾ ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 10 ಕಾಲೇಜಸ್ನ ಕೊಟ್ಟಾದ್ಮೇಲೆ ಅಲ್ಲಲ್ಲೇ ಒಂದ್ಸಲಿ ಸೇವ್ ಮಾಡಿ. ಕಾಲೇಜಸ್ನ ಕೊಟ್ಬಿಟ್ಟು ಸೇವ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಅದಾದ್ಮೇಲೂ ಕೂಡ ಇನ್ನೊಂದು ಸ್ಟೆಪ್ ಇರುತ್ತೆ, ಅದನ್ನ ನೀವು ಮರ್ತ್ಕೋಬಾರ್ದು. ಏನಂದರೆ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ನೀವು ಕೊಟ್ಟಿರೋ ಕಾಲೇಜಸ್ ಏನಿದೆಯಲ್ಲ
ಅದೆಲ್ಲಾನು ಕೂಡ ನೀವು ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಬಿಟ್ಟು ಫೈನಲ್ ಸಬ್ಮಿಟ್ ಕೊಡಬೇಕು. ಕೊಟ್ಟಾದ್ಮೇಲೆ ಒಂದು ಪ್ರಿಂಟ್ಔಟ್ನ ತೊಗೋಬೇಕು. ನೀವು ಒಂದು ಆಪ್ಷನ್ ಎಂಟ್ರಿ ಕೊಟ್ಟಿರೋದನ್ನ PDF ನ ಅದು ತಗೋತು ಅಂದರೆ ಮಾತ್ರ ಕನ್ಫರ್ಮ್ ನಿಮ್ಮ ಕಾಲೇಜಸ್ ಎಲ್ಲ ನೀವೊಂದು ಆಪ್ಷನ್ ಎಂಟ್ರಿನ ಕೊಟ್ಟಿದ್ದೀರಾ, ಎಲ್ಲ ಲಿಸ್ಟು ಕೂಡ KA ಸಾಫ್ಟ್ವೇರ್ಗೆ ಹೋಗಿದೆ ಅಂತ ಅರ್ಥ. ನೀವು ಬರೀ ಜಸ್ಟ್ ಸೇವ್ ಅಂತ ಕೊಟ್ಬಿಟ್ರೆ 10 ಕಾಲೇಜ್ ಆದಮೇಲೆ ತೊಗೊಂಡಿರಲ್ಲ. ಫೈನಲ್ ಪ್ರಿಂಟ್ಔಟ್ ಬಂದ್ರೇ ಅದು ನಿಮಗೆ ಸೇವ್ ಆಗಿದೆ KA ಪೋರ್ಟಲಲ್ಲಿ ಅಂತ ಅರ್ಥ. ಗೊತ್ತಾಯ್ತಾ? ಇವಾಗ ಹೇಳಿದ್ದು ನಿಮಗೆ ಎಷ್ಟೊಂದು ಜನಕ್ಕೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಿರ್ಬೋದು, ಕೆಲವ್ರು ಗೊತ್ತಾಗದೇ ಇರ್ಬೋದು. ಆಪ್ಷನ್ ಎಂಟ್ರಿ ಸೇವ್ ಮಾಡೋ ಪ್ರೋಸೆಸ್ಸು ಅದ್ರ ಬಗ್ಗೆ ಲೈವ್ ಡೆಮೋ ಬರುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ಮತ್ತು ಕೋರ್ಸ್ ಯಾರು ಪರ್ಚೇಸ್ ಮಾಡಿದರೆ ನಿಮ್ಗೆ ಇಲ್ಲೇ ಆಕ್ಸೆಸ್ ಸಿಗುತ್ತೆ, ಇಲ್ಲೇ ಅಪ್ಡೇಟ್ ಬರುತ್ತೆ. ಅವಾಗ ನೋಡ್ಕೊಳ್ಳಿ ನೀವು ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನ. ಮಿಸ್ಟೇಕ್ ಮಾಡೋದೇನೆಂದರೆ ಸಾಕಷ್ಟು ಜನ ಇಲ್ಲಿ KA ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದಿನ ಟೈಮ್ ಕೊಟ್ಟಿರಲ್ಲ, ಮಿನಿಮಮ್ ಅಂದರೂ 2 to 3 days ಟೈಮ್ನ ಕೊಟ್ಟಿರ್ತಾರೆ. ಈ ಒಂದು ಟೈಮ್ ಡ್ಯೂರೇಷನ್ ನೀವು ಎಸ್ಸಲ್ಲಿ ಬೇಕಾದರೂ ಲಾಗಿನ್ ಆಗಿ ಎಸ್ಸಲ್ಲಿ ಬೇಕಾದರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಷ್ಟೊಂದು ಜನ ಮಾಡೋ ಮಿಸ್ಟೇಕ್ ಏನಂದರೆ ಇಲ್ಲಿ ಎಡಿಟ್ ಮಾಡ್ತಾರೆ ಒಂದು 3-4 ಸಲ, ಆದರೆ ಪ್ರಿಂಟ್ಔಟ್ ತಗೊಳ್ಳಲ್ಲ ಫೈನಲ್ಲು. ಇಲ್ಲಿ ಪ್ರತಿ ಸಲಿನೂ ಕೂಡ ನೀವೇನಾದರೂ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ತಾ ಇದ್ದೀರಾ ಅಂದರೆ ಪೋರ್ಟಲಲ್ಲಿ ಪ್ರಿಂಟ್ಔಟ್ನ ಪ್ರತಿ ಸಲಿನೂ ಕೂಡ ತೊಗೊಳ್ಳಿ. ಯಾಕೆಂದರೆ ಆ ಒಂದು PDF ಅಲ್ಲಿ ಲಿಸ್ಟಲ್ಲಿ ಏನು ಬಂದಿರುತ್ತಲ್ಲ ನೀವು ಕಾಲೇಜಸ್ ಪ್ರಿಯಾರಿಟಿ ಅದ್ರ ಬೇಸಿಸ್ ಮೇಲೆ ನಿಮಗೆ ಅಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋದು. ನೀವು ಪ್ರಿಯಾರಿಟಿ ಕೊಟ್ಟಿರೋದೇ ಒಂದು, ಅಲ್ಲಿ ಸೇವ್ ಆಗಿರೋದೇ ಇನ್ನೊಂದು ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಡಿಟ್ ಮಾಡಿದಾಗ ಪ್ರತಿ ಸಲ ಆಪ್ಷನ್ ಎಂಟ್ರಿನ ಅಲ್ಲಿ ಒಂದು ಫೈನಲ್ ಪ್ರಿಂಟ್ಔಟ್ ತೊಗೋತಿರಲ್ಲ, ಅದೇ ಫೈನಲ್ ಲಿಸ್ಟು KA ಸಾಫ್ಟ್ವೇರ್ಗೆ ಹೋಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿದೆ, ನೆನಪಿರಲಿ, ಸರಿನಾ? ಅದಕ್ಕೋಸ್ಕರ ಈ ಒಂದು ಮಿಸ್ಟೇಕ್ಗಳನ್ನ ನೀವು ಅವಾಯ್ಡ್ ಮಾಡಿ ನಿಮಗೆ ಕರೆಕ್ಟಾಗಿರೋಂಥ ಕಾಲೇಜಸ್ ಅಲೌಟ್ ಆಗುತ್ತೆ. ಅದ್ರ KCET ಆಪ್ಷನ್ ಎಂಟ್ರಿ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಬೇಕಂದ್ರೆ ಈ ಒಂದು ಕೋರ್ಸ್ಗೆ ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ಫುಲ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದರೂ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.